ನಾನ್ ಬಂದಿದ್ದೀನಿ ಇವಾಗ. ವೆಲ್ಕಮ್ ಟು ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ದಿಸ್ ಇಸ್ ಧನುಷ್ಕೋಡಿ. ನಾನಿವಾಗ ಇಲ್ಲಿಂದ ಜರ್ನಿ ಶುರು ಮಾಡ್ತಾ ಇರೋದು ರಾಮೇಶ್ವರಂ. ವಿಲ್ಲುಪುರಂನಿಂದ ರಾಮೇಶ್ವರಂ. ಪುದುಚೇರಿಯಿಂದ ಡೈರೆಕ್ಟ್ ಟ್ರೈನ್ ಇರಲಿಲ್ಲ. ಪುದುಚೇರಿಯಿಂದ ವಿಲ್ಲುಪುರಂ ಬಂದು ವಿಲ್ಲುಪುರಂನಿಂದ ರಾಮೇಶ್ವರಂಗೆ ಹೋಗಬೇಕು. ಇವಾಗ ನಾನಿರೋದು ವಿಲ್ಲುಪುರಂ ರೈಲ್ವೆ ಸ್ಟೇಷನು. ಇಲ್ಲಿಂದ ಟ್ರೈನು 7 ಗಂಟೆ ಇದೆ. ಇಲ್ಲಿಂದ 7 ಗಂಟೆಗೆ ಟ್ರೈನ್ ಹತ್ತಿದ್ರೆ ರಾಮೇಶ್ವರಂ ಬೆಳಗ್ಗೆ ಆಲ್ಮೋಸ್ಟು 7 o'clock or 6 o'clock ರೀಚ್ ಆಗುತ್ತೆ. ಇವತ್ತು ನಂದು ಫಸ್ಟ್ ಡೇ ತಮಿಳ್ನಾಡಲ್ಲಿ ವಿಲ್ಲುಪುರಂನಲ್ಲಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ರಾಮೇಶ್ವರಂನಿಂದ ತಮಿಳ್ನಾಡಲ್ಲಿ ಇವತ್ತು ಒಂದಿನ ಪ್ರಯಾಣ ಮುಗೀತು. ಇನ್ನಿರೋದು 2 ದಿನ. ಸೊ ನಾಳೆ ಒಂದಿನ ಫುಲ್ ರಾಮೇಶ್ವರಮಲ್ಲಿ ಹೋಗುತ್ತೆ. ಅದರ ನಾಡಿದ್ದು ಕನ್ಯಾಕುಮಾರಿಯಲ್ಲಿ ಹೋಗುತ್ತೆ. ಕನ್ಯಾಕುಮಾರಿಯಿಂದ ಡೈರೆಕ್ಟ್ ಬೆಂಗಳೂರು. ವಿಲ್ಲುಪುರಂನಿಂದ ರಾಮೇಶ್ವರಂ ಹೋಗೋ ಟ್ರೈನ್ ಬಂದಿದೆ. 9:50 ಇಲ್ಲಿಂದ ಬಿಡುತ್ತೆ. ಬೆಳಗ್ಗೆ 7 ಗಂಟೆಗೆ ಅಲ್ಲಿ ರೀಚ್ ಆಗುತ್ತೆ. ಇದೇ ಟ್ರೈನ್ಗೆ ಹೋಗ್ತಾ ಇರೋದು ಇವಾಗ. ಟೈಮ್ ಕರೆಕ್ಟ್ ಆಗಿ 7 ಗಂಟೆ ಆಗಿದೆ. ನಾನು ಇವಾಗ ಕ್ರಾಸ್ ಮಾಡ್ತಾ ಇದ್ದೀನಿ ಇಂಡಿಯಾ ಇಸ್ ಮೋಸ್ಟ್ ಬ್ಯೂಟಿಫುಲ್ ಟ್ರೈನ್ ರೂಟ್, ದಟ್ ಈಸ್ ಪಂಬನ್ ಬ್ರಿಡ್ಜ್. ಇವಾಗ ನಾನು ಟ್ರಾವೆಲ್ ಮಾಡ್ತಾ ಇರೋದು ನ್ಯೂ ಬ್ರಿಡ್ಜ್. ಹಳೆ ಬ್ರಿಡ್ಜ್ ಅಲ್ಲಿ ಪಕ್ಕದಲ್ಲಿ ಇದೆಯಲ್ವಾ, ಅದೇ ಹಳೆ ಬ್ರಿಡ್ಜ್. ಅದರ ಪಕ್ಕದಲ್ಲಿ ಕಾಣ್ತಿದೆ ಅದು ಬೈ ರೋಡ್. ಬಟ್ ಇವಾಗ ಹಳೆ ಬ್ರಿಡ್ಜ್ ಮೇಲೆ ಆಲ್ಮೋಸ್ಟ್ ರೂಟ್ ಕ್ಯಾನ್ಸಲ್ ಮಾಡಿದಾರೆ ಅನ್ಕೋತೀನಿ. ಯಾಕಂತಂದ್ರೆ ತುಂಬಾ ದಿನದಿಂದ ಹಂಗೆ ಇದೆ. ಇವಾಗ ಹೊಸ ಬ್ರಿಡ್ಜ್ ಮೇಲೆನೆ ಎಲ್ಲ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಆಗಿರೋದು. ಫೈನಲಿ ವೆಲ್ಕಮ್ ಯು ಆಲ್ ಟು ರಾಮೇಶ್ವರಂ. ರಾಮೇಶ್ವರಂ ಬರೋ ಟ್ರೈನ್ ಎಲ್ಲ ಇಲ್ಲಿಗೆ ಸ್ಟಾಪ್. ಇಲ್ಲಿಂದ ಮುಂದೆ ಹೋಗಲ್ಲ. ಇಲ್ಲಿ ನೋಡಿ ಟ್ರ್ಯಾಕ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈ ಟ್ರ್ಯಾಕ್ ಮುಂದೆ ಹೋಗಲ್ಲ. ಈ ಟ್ರ್ಯಾಕ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಂಡಿಯಾ ಇಸ್ ಲಾಸ್ಟ್ ಟ್ರೈನ್ ರೂಟ್. ಇಲ್ಲಿಗೆ ಎಂಡು. 24 hours ಟ್ರಾವೆಲ್ ಮಾಡಿಬಿಟ್ಟು 750 ಕಿಲೋಮೀಟರ್ ಟ್ರೈನಲ್ಲಿ ನಿಂತ್ಕೊಂಡು ಫೈನಲಿ ಇವಾಗ ನಾನು ರೀಚ್ ಆಗಿದ್ದೀನಿ ರಾಮೇಶ್ವರಂ ಟೆಂಪಲ್. ಇನ್ನು ಸ್ವಲ್ಪ ದೂರ ಹೋದ್ರೆ ರಾಮೇಶ್ವರಂ ಟೆಂಪಲ್ ಬರುತ್ತೆ. ಟೋಟಲ್ 24 hours ಟ್ರಾವೆಲ್ ಆಗಿದೆ. 750 ಕಿಲೋಮೀಟರ್ಸ್ ಟ್ರೈನಲ್ಲಿ ಕೂತ್ಕೊಂಡು ಬೆಂಗಳೂರಿಂದ ರಾಮೇಶ್ವರಂ ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿದೆ. ದೂರ ಹೋದ್ರೆ ರಾಮೇಶ್ವರಂ ಟೆಂಪಲ್ ಬರುತ್ತೆ. ತೋರಿಸ್ತೀನಿ ಅಲ್ಲಿ ರಾಮೇಶ್ವರಂ ಟೆಂಪಲ್ ಸಮೀಪದಲ್ಲಿದೆ. ಇವತ್ತು ಸೋಮವಾರ ಬೇರೆ ಹೆವಿ ಕ್ರೌಡ್ ಇದೆ. ದರ್ಶನ ಯಾವಾಗ ಆಗುತ್ತೆ ಗೊತ್ತಿಲ್ಲ ನನಗಂತೂ. ಸೊ ಕ್ಯೂ ಹಚ್ಬೇಕು ಇವಾಗ. ಎಲ್ಲೆಲ್ಲಿಂದ ಬಂದಿದಾರಂತೂ ನನಗಂತೂ ಗೊತ್ತಿಲ್ಲ. ಜನ ಅಂತೂ ಹೆವಿ ಕ್ರೌಡ್ ಇದೆ. ಆಲ್ಮೋಸ್ಟ್ ಇಲ್ಲೆಲ್ಲ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಆಫ್ಟರ್ 750 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ಸೊ ನಾನ್ ಬಂದು ರೀಚ್ ಆಗಿದ್ದು ರಾಮೇಶ್ವರಂ ಟೆಂಪಲ್. ನೋಡಿ ಜನ ಮರಳು, ಜಾತ್ರೆ ಮರಳು ನೋಡಿ. ಕೆಲವರು ಇದನ್ನ ಪ್ರವಾಸಿ ಸ್ಥಳ ಅಂತ ಕರೀತಾರೆ, ಇನ್ನು ಕೆಲವರು ಇದನ್ನು ತೀರ್ಥಕ್ಷೇತ್ರ ಅಂತ ಕರೀತಾರೆ. ಆದ್ರೆ ನನಗಂತೂ ಇದು ನನ್ನ ಮನಸ್ಸು ಮೌನವಾಗುವಂತ ಜಾಗ. ಎಷ್ಟೊಂದು ಜನ ಇದಾರೆ ಅಂತಂದ್ರೆ ಹೆವಿ ರಶ್ ಇದೆ. ಬೆಂಗಳೂರಿಂದ ಎಷ್ಟು ಜನ ಬಂದಿದ್ದಾರೆ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋದು. ತುಂಬಾ ರಶ್ ಇದೆ. ಇವಾಗ ಕ್ಯೂ ಹಚ್ಚಿದ್ರೆ ಯಾವಾಗ ದರ್ಶನ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಇವಾಗ ಹಿಂದ್ಗಡೆ ನೋಡ್ತಿರ್ಬೇಕಲ್ಲಿ ಜನ ಜಾಸ್ತಿ ಇದಾರೆ. ಇಲ್ಲಿ ಮುಂದೋಡಿನೂ ತೋರಿಸ್ತೀನಿ ನೋಡಿ ಮುಂದೆ ಎಷ್ಟು ಜನ ಇದಾರೆ ಅಂತ. ರಶ್ ಆಗಿದೆ ದರ್ಶನಕ್ಕೆ. ಬಟ್ ಯಾವಾಗ ದರ್ಶನ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಈ ದರ್ಶನ ಸಿಗ್ಬೇಕನ್ನೋಷ್ಟೊತ್ತಿಗೆ ಸಂಜೆನೆ ಆಗೋಗ್ಬಿಡುತ್ತೆ. ಈ ರಾಮೇಶ್ವರಂ ಅನ್ನೋ ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಾಗೋದು ಶ್ರೀರಾಮನ ಕಥೆ. ಇದೇ ಜಾಗದಲ್ಲಿ ಶ್ರೀರಾಮ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾನೆ. ಇದರಿಂದ ಇಲ್ಲಿ ರಾಮ ಮತ್ತು ಶಿವ ಇಬ್ಬರು ಒಂದಾಗ್ತಾರೆ. ಇದರಿಂದಾಗಿ ಈ ಜಾಗಕ್ಕೆ ರಾಮೇಶ್ವರಂ ಅಂತ ಹೆಸರು ಬಂದಿದೆ. ಇವಾಗ ನಾನು ರಾಮೇಶ್ವರಂ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನೀವು ಯಾವ ತರ ಈ ದೇವಸ್ಥಾನದ ಒಳಗಡೆ ನಡೀತಾ ಇರ್ತೀರೋ ನಿಮಗೆ ಒಂದು ವಿಚಿತ್ರವಾದ ಅನುಭವವಾಗುತ್ತೆ.
ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಇದೇ ಅಗ್ನಿ ತೀರ್ಥಂ. ಜನರು ಇಲ್ಲಿ ವಿವಿಧ ರೀತಿಯ ಪೂಜೆಗಳನ್ನ ಮಾಡಿಕೊಂಡು ಮನಸ್ಸಿಗೆ ಶಾಂತಿಯನ್ನ ಮಾಡ್ಕೋತಾರೆ. ಅದೇ ರೀತಿ ಈ ಸಮುದ್ರದ ತೀರದಲ್ಲಿ ಸ್ನಾನ ಮಾಡಿ ಶರೀರ ಶುದ್ಧಿ ಮಾಡ್ಕೊಂಡ್ರೆ ಪಾವನ ಆಗತ್ತೆ ಅಂತ ಇಲ್ಲಿರೋ ಜನರ ನಂಬಿಕೆ. ನೋಡ್ತಾ ಇದ್ರಲ್ವಾ, ಇದು ಬೋಟಿಂಗ್ ಸೆಕ್ಷನ್. ಇಲ್ಲಿ ಪರ್ ಪರ್ಸನ್ 100 ರುಪೀಸ್ ಕೊಟ್ರೆ ಪರ್ ಅವರ್ ಅನ್ನ ತಗೊಂತಾರೆ. 1 ರೌಂಡ್ ಹಾಕ್ಸ್ಕೊಂಡ್ ಬರ್ತಾರೆ. 1 ಅವರ್ ತಗೊಳಲ್ಲ, 1 ರೌಂಡ್ ಹಾಕ್ಸ್ಕೊಂಡ್ ಬರ್ತಾರೆ. ಲಾಸ್ಟ್ ಲ್ಯಾಂಡಿಂಗ್ ಬಗ್ಗೆ ಬಟ್ ಇಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಇಲ್ಲ, ಬಸ್ ಬರಲ್ಲ. ಏನೇ ಬಂದ್ರು ಪ್ರೈವೇಟ್ ವೆಹಿಕಲ್ ಬರಬೇಕು. ಬಸ್ ಫೆಸಿಲಿಟಿ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಕೋತೀನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಈ ಬಸ್ ಫೆಸಿಲಿಟಿ ಬಗ್ಗೆ ಮಾತಾಡಿದ್ರೆ ಇವ್ರು ಪ್ರೈವೇಟ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾರೆ. ಬಟ್ ನನ್ನ ಜೊತೆ ಆಟೋದಲ್ಲಿ ಬಂದಿದ್ದಾರೆ. ನಾವು 20 ಕಿಲೋಮೀಟರ್ಸ್ಗೆ 500 ರುಪೀಸ್ ಕೊಟ್ಟಿದೀವಿ. ಅವ್ರನ್ನೇ ಕೇಳೋಣ. How much did you pay, bro, from Rameshwaram railway station to here? Is it worth? No, it's not worth 500. Bro, ಎಷ್ಟು ಕಿಲೋಮೀಟರ್ಗೆ ಬ್ರೋ ತಗೊಂಡಿರೋದು ನಾವು? ಬರೀ 20 ಕಿಲೋಮೀಟರ್ಗೆ 500 ರುಪೀಸ್ ತಗೊಂಡಿದ್ದಾರೆ. ಇನ್ನು ಅಲ್ಲಿ ಕನ್ಯಾಕುಮಾರಿಯಿಂದ ಬೆಂಗಳೂರು ಹೋಗೋಕೆ 720-730 ರೂಪಾಯಿ ಟ್ರೈನ್ ಟಿಕೆಟ್ ಇದೆ. ಇಲ್ಲಿ 20 ಕಿಲೋಮೀಟರ್ ಬರೋಕೆ 500 ರುಪೀಸ್ ಕೊಟ್ಟಿದ್ಯಾ? ಅಪ್ಪ ದೇವ್ರೆ, ದಿಸ್ ಇಸ್ ದ ವಕೇಶನ್ ಟೈಮ್. ದಯವಿಟ್ಟು ಯಾರೆಲ್ಲ ಬರ್ತಾ ಇದ್ದೀರಾ ಓನ್ ವೆಹಿಕಲ್ ಮಾಡ್ಕೊಂಡ್ ಬನ್ನಿ. ಪಬ್ಲಿಕ್ ವೆಹಿಕಲ್ ಮೇಲೆ, ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆದ್ರೆ ಇದೆಯಲ್ಲ ಫುಲ್ ಖಾಲಿ ಆಗೋಗುತ್ತೆ. Actually, we spent 500 for just 20 kilometers. It's better we will provide, government should provide the bus facility. It will be good for every citizen. Actually, we have buses, but very rarely we have like 1 hour one bus. That too, we don't know, it's in Tamil language. We don't know which bus, what happening. So it's better to have in multiple languages. Then everybody should know about this. Then they can come easily. And here the people are looting money like anything. That's why I am enjoying a lot. Actually, this is very near to Sri Lanka. We are just 12 kilometers far away. That's it. We are very excited to see this place and we are enjoying a lot. Every people should visit. ಬೆಂಗಳೂರಿಂದ ಇನ್ನೊಬ್ರು ಕನ್ನಡ ಗೊತ್ತಿರೋರು ಇದ್ದಾರೆ, ಅವ್ರನ್ನೇ ಕೇಳೋಣ. ಬ್ರೋ, ಇಲ್ಲಿರೋ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರೋ, ಬರೀ ಆಟೋಲೆ ಹೋಗ್ಬೇಕು ನಾವು. ಸೊ ರಿಯಲಿ ಹೇಳ್ಬೇಕಂದ್ರೆ ನಾವು ಬಸ್ಸಲ್ಲಿ ಹೋದ್ರೆ ತುಂಬಾ ಚೀಪ್. ಬಟ್ ಆಟೋಲಿ 500-1000 ಅವ್ರು ಹೇಳಿದಷ್ಟು ಕೊಡ್ಬೇಕು. ಆಮೇಲೆ ನಮ್ ಬೆಂಗಳೂರು ತರ ಅಲ್ಲ ಬ್ರೋ, ಇಲ್ಲಿ ಅಡ್ಜಸ್ಟ್ ಆಗಲ್ಲ ಜನ. ಬರೀ ತಮಿಳ್. ನೀನು ಬೆಂಗಳೂರಲ್ಲಿ BMTC ನೋಡಿದ್ರೆ ಅಟ್ಲೀಸ್ಟ್ ನಮಗೆ ಇಂಗ್ಲಿಷ್ ಕನ್ನಡ ಎರಡು ಮಿಕ್ಸ್ ಸಿಗುತ್ತೆ. ಬಟ್ ಇಲ್ಲಿ ಇಂಗ್ಲಿಷ್ ಸಿಗಲ್ಲ, ಓನ್ಲಿ ತಮಿಳ್ ಲ್ಯಾಂಗ್ವೇಜ್ ಸಿಗುತ್ತೆ. ಬಟ್ ಅದು ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಕೇಳಿ ಹಾಕ್ಬೇಕು, ಅದ್ರಲ್ಲೂ ಯಾಮಾರಿಸ್ತಾರೆ. ಸೊ ನನ್ನೊಂದು ಸಜೆಷನ್ ಅಂತಂದ್ರೆ ಗೌರ್ಮೆಂಟ್ ಇಲ್ಲಿಗೆ ಬಸ್ ಫೆಸಿಲಿಟಿ ಮಾಡಬೇಕು. ಇದನ್ನ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ಗೆ 500 ರುಪೀಸ್ ಅಂದ್ರೆ ಇಟ್ ಇಸ್ ನಾಟ್ ವರ್ತ್. ಯಾಕಂದ್ರೆ ಕನ್ಯಾಕುಮಾರಿಯಿಂದ ಬೆಂಗಳೂರು ಹೋಗೋಕೆ 230 ರುಪೀಸ್ ಟ್ರೈನ್ಗೆ ಇದೆ. ನಾವು 20 ರುಪೀಸ್ ಬರಕ್ಕೆ, 20 ಕಿಲೋಮೀಟರ್ಸ್ ಬರಕ್ಕೆ 500 ರುಪೀಸ್ ಕೊಟ್ಟಿದೀವಿ. ಬಟ್ ಆದ್ರೂ ಏನಿಲ್ಲ, ಇಲ್ಲಿವರೆಗೂ ಬಂದಿದೀವಿ ಅಂತ ಕೊಟ್ಟಿದೀವಿ. ನಾನ್ ಬಂದಿದ್ದೀನಿ ಇವಾಗ. ವೆಲ್ಕಮ್ ಟು ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ದಿಸ್ ಇಸ್ ಧನುಷ್ಕೋಡಿ. ಇಂಡಿಯಾ ರೋಡ್ ಎಂಡ್ ಆಗುತ್ತೆ. ಇದೇ ಇಂಡಿಯಾದಿಂದ ಲಾಸ್ಟ್ ರೋಡ್. ಇಲ್ಲಿಂದ ಮುಂದೆ ರೋಡ್ ಇಲ್ಲ, ಇದೇ ಲಾಸ್ಟ್ ರೋಡ್. ಇಂಡಿಯಾದಿಂದ ಲಾಸ್ಟ್ ರೋಡ್. ಟ್ರೈನು ಇಲ್ಲಿಗೆ ಎಂಡ್ ಆಗುತ್ತೆ. ರಾಮೇಶ್ವರಂ ಟ್ರೈನ್ ಟ್ರ್ಯಾಕ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ರೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದೆ ಇನ್ನೂ ಒಂದು 2 ಕಿಲೋಮೀಟರ್ಸ್ ಹೋದ್ರೆ ಸೊ ಡೆಡ್ ಎಂಡ್ ರೋಡ್. ಒಂದು ಟವರ್ ಹತ್ತೀನಿ. ಆ ಟವರ್ ಹತ್ತಿದ್ರೆ ಶ್ರೀಲಂಕಾ ಕಾಣಿಸುತ್ತಿಲ್ಲ, ನೋಡೋಣ. ಶ್ರೀಲಂಕಾ ಕಂಡ್ರೆ ಅದನ್ನು ಕವರ್ ಮಾಡ್ತೀನಿ. ಮೋಸ್ಟ್ಲಿ ಶ್ರೀಲಂಕಾ ಕಾಣಿಸಲ್ಲ, ಮತ್ತೆ ಹತ್ತಿ ನೋಡ್ತೀನಿ. ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ಮೇ ಬಿ ಕಾಣಿಸಲ್ಲ. ದಿಸ್ ಇಸ್ ದ ಟವರ್. ಈ ಟವರ್ ಹತ್ತಿದ್ರೆ ಶ್ರೀಲಂಕಾ ಕಾಣಿಸುತ್ತೆ ಡೌಟು. ನೋಡೋಣ ಬನ್ನಿ. ಓ ಬ್ರೋ, ಶ್ರೀಲಂಕಾ ಹುಡುಕ್ತಾ ಇದೀನಿ, ಕಾಣ್ತಾ ಇಲ್ಲ ಬ್ರೋ ಮೇಲ್ಗಡೆಯಿಂದ. ನಿಮಗೆ ಏನಾದ್ರು ಕಾಣಿಸ್ತಾ ಇದೆಯಾ? ಜೂಮ್ ಮಾಡ್ತೀನಿ. ಬಟ್ ರಾಮ ಸೇತು ನೋಡ್ಬೇಕಂತಿತ್ತು, ಬಟ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ. ನೋಡಿದ್ರಲ್ಲ, ಇದಿಷ್ಟಿತ್ತು ರಾಮೇಶ್ವರಂ ಮತ್ತೆ ಧನುಷ್ಕೋಡಿ ವಿಡಿಯೋ. ಇಲ್ಲಿಗೆ ನನ್ನ 2 ದಿನದ ಟ್ರಾವೆಲ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ.